ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಈ ಒಂದು ತಿಂಗಳಲ್ಲಿ ಸಿಗತ್ತೆ ಅನ್ನುವಂತಹದ್ದನ್ನು ನಾವೀಗ ತಿಳಿಯೋಣ. ನೋಡಿ, ಈ ತಿಂಗಳಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗ್ತಾ ಇರ್ತಕ್ಕಂಥ ಗ್ರಹಗಳು 4 ಗ್ರಹಗಳು 4 ದಿನಾಂಕಗಳಲ್ಲಿ ಬದಲಾಗ್ತಾ ಇರ್ತವೆ. ಮೊದಲನೇದಾಗಿ ಕುಜಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ 13ನೇ ತಾರೀಕಿಗೆ ಪ್ರವೇಶ ಮಾಡಿಬಿಡ್ತಾನೆ. ಶುಕ್ರಗ್ರಹ ಕಟಕ ರಾಶಿಯಿಂದ ಸಿಂಹ ರಾಶಿಗೆ 14ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಇನ್ನು ಬುಧಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ 15ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಸೂರ್ಯಗ್ರಹ ತನ್ನ ಸ್ವಸ್ಥಾನ ಆದಂತಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ 16ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಇಲ್ಲಿ ಕಂಟಿನ್ಯೂಸ್ಲಿ 13, 14, 15, 16 ಈ 4 ದಿನಗಳಲ್ಲಿ 4 ಗ್ರಹಗಳು ಬದಲಾಗ್ತಾ ಇರ್ತಕ್ಕಂತಹದ್ದು ನೋಡಿ. ಹಾಗಾಗಿ ಒಟ್ಟಾರೆಯಾಗಿ ಸಿಂಹ ರಾಶಿಯಲ್ಲಿ ಮತ್ತು ಕನ್ಯಾ ರಾಶಿಯಲ್ಲಿ ಈ ಗ್ರಹಗಳು ಜಾಸ್ತಿ ಯತಿಯಾಗ್ತಾ ಇರ್ತಕ್ಕಂತಹದ್ದು, ಅಂದರೆ ಜೋಡಿ ಆಗ್ತಾ ಇರ್ತಕ್ಕಂಥದ್ದು, ಜೊತೆ ಆಗ್ತಾ ಇರ್ತಕ್ಕಂಥದ್ದು, ಸಂಧಿ ಆಗ್ತಾ ಇರ್ತಕ್ಕಂತಹದ್ದು ನಡೆಯುತ್ತೆ ನೋಡಿ. ಈ ಒಂದು ಸ್ಥಿತಿಯಿಂದ ಯಾವ ರೀತಿಯ ಫಲಾಫಲಗಳು ಪ್ರತಿಫಲಗಳು ಇರುತ್ತೆ ಅನ್ನುವಂತಹ ತುಲಾರಾಶಿ ಅವ್ರಿಗೆ ನೋಡಿದ್ರೆ, ಮೊದಲನೇದಾಗಿ ನಿಮ್ಮ ವೈಯಕ್ತಿಕ ಅಭಿವೃದ್ಧಿ ಹೆಂಗಿದೆ, ಹಣಕಾಸಿನ ಸೌಕರ್ಯಗಳು ಯಾವ ರೀತಿ ಇದೆಯಪ್ಪ ಅಂತ ನೋಡಿದ್ರೆ, ನಿಮ್ಮ ಹಠಸಾಧನೆಯ ಪ್ರಯತ್ನಗಳಿಂದ, ನಿಮ್ಮ ಒಂದು ವೈಯಕ್ತಿಕ ಬಲದಿಂದ ನೀವು ಹೆಚ್ಚಾಗಿ ಹಣಕಾಸನ್ನು ಗಳಿಸುವಂತಹದ್ದು ಬಲ ಚೆನ್ನಾಗಿದೆ. 13ರಿಂದ 23ನೇ ತಾರೀಕುವರೆಗೂ 10 ದಿನಗಳ ಕಾಲ ತುಂಬ ಹಠಸಾಧನೆಯಿಂದ ನೀವು ಹಣಕಾಸನ್ನು ಗಳಿಸುವಂತಹ ಸ್ಥಿತಿ ತುಂಬಾ ಚೆನ್ನಾಗಿದೆ. 23ರ ನಂತರ ಬಹಳಷ್ಟು ತೊಂದರೆ ಮತ್ತು ವೈಪರೀತ್ಯ, ಇಂಡಿವಿಜುವಲ್ ಆಗಿ ಟೆನ್ಷನ್ಸ್ ಬರುವಂಥದ್ದು, ಪ್ರೆಷರ್ ಬರುವಂತಹದ್ದು, ಒತ್ತಡ ಬರುವಂತಹದ್ದು, ಹಣಕಾಸಿನ ವಿಚಾರವಾಗಿ ನಿಮಗೆ ಬಹಳಷ್ಟು ಪ್ರೆಷರ್ ಬರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ರಿವರ್ಸಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮುಖ್ಯವಾಗಿ ಕುಜ ಮತ್ತು ರಾಹು ಗ್ರಹ 2 ಗ್ರಹಗಳ ಪರಿಹಾರ ಪೂಜೆ ಮಾಡಿಕೊಳ್ಳೋದ್ರಿಂದ ಶ್ರೇಷ್ಠವಾದ ಫಲಗಳು ನಿಮಗೆ ಸಿಗತ್ತೆ. ಇನ್ನು ಪ್ರಯತ್ನ ಬಲಗಳು ಮತ್ತು ಮನೆಯ ಸ್ವಸ್ಥಾನದ ಕಡೆ ಆಗುವಂತಹ ಅನುಕೂಲತೆಗಳು ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ನಿಮ್ಮ ಪ್ರಯತ್ನ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಒಳ್ಳೆಯ ರೀತಿ ಭಾಗ್ಯದ ಪ್ರಯತ್ನಗಳಿಂದ ಸಕ್ಸಸ್ ಸಿಗತ್ತೆ. ದೊಡ್ಡ ಪ್ರಯತ್ನಗಳಲ್ಲಿ ಸಕ್ಸಸ್ ಸಿಗತ್ತೆ. ಒಂದು ಜೀವನದಲ್ಲಿ ನೀವು ಒಂದು ದೊಡ್ಡ ಸ್ಥಾನದಲ್ಲಿ ಒಂದು ಅವಕಾಶಗಳು, ಅನುಕೂಲಗಳನ್ನು ಗಿಟ್ಟಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ತುಂಬ ಒಳಿತಾಗುವಂತಹದ್ದು ಸಿಗತ್ತೆ. ಇನ್ನು ಸ್ವಸ್ಥಾನದಲ್ಲಿ ವಿಶೇಷವಾಗಿ ಸ್ವಲ್ಪ ಚಿಂತೆ, ಸಮಸ್ಯೆಗಳು, ಟೆನ್ಷನ್ಸು ಇರುತ್ತೆ. ಹಾಗಾಗಿ ಸ್ವಲ್ಪ ಶನಿ ದರ್ಶನ ಮಾಡಿ ಕುಟುಂಬಸ್ಥರೆಲ್ಲರೂ ಸೇರಿ ಮನೆ ಕಡೆ ಯಾವುದೇ ರೀತಿ ವೈಪರೀತ್ಯಗಳು ಬರುವುದಿಲ್ಲ ನೋಡಿ. ತುಲಾರಾಶಿಯವರಿಗೆ ಮಕ್ಕಳ ವಿಚಾರ ಮತ್ತು ವ್ಯಾಸಂಗ ವಿಚಾರ, ಸುಖಪ್ರಾಪ್ತಿ, ನೆಮ್ಮದಿ ವಿಚಾರ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ಬಹುಮುಖ್ಯವಾಗಿ ಈ ತುಲಾರಾಶಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಸ್ವಲ್ಪ ರಿವರ್ಸ್ ಆಗುವಂತಹದ್ದಿರುತ್ತೆ. ಅಂದರೆ ಏನೋ ಒಂದು ಸಮಸ್ಯೆಗಳು, ಅಂದರೆ ಶಾಲಾ ಕಾಲೇಜುಗಳನ್ನ ಬದಲಿಸುವಂತಹದ್ದು, ಒಂದು ಸ್ಕೂಲಿಂದ ಮತ್ತೊಂದು ಸ್ಕೂಲಿಗೆ ಬದಲಿಸುವಂತಹದ್ದು, ಇಲ್ಲ ಸ್ಕೂಲ್ ಸರಿ ಇಲ್ಲ, ಅಲ್ಲಿ ಇವರಿಗೆ ಸರಿಯಾಗಿ ಕೋಚಿಂಗ್ ಇಲ್ಲ, ಈ ರೀತಿ ಏನೋ ಒಂದು ರೀಸನ್ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು, ವೈಪರೀತ್ಯಗಳು ಬರೋದು, ಇಲ್ಲ ಅವರು ಒಂದು ಸ್ನೇಹಿತರ ಜೊತೆ ಒಡನಾಟದಲ್ಲಿ ತೊಂದರೆಗಳನ್ನ ಮಾಡಿಕೊಂಡು ಅಡಚಣೆಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಬಹುಮುಖ್ಯವಾಗಿ ಶಕ್ತಿ ಮಾತಾ ದರ್ಶನ ಮಾಡಿ ಮಕ್ಕಳನ್ನ ಕರ್ಕೊಂಡು ಹೋಗಿ ದೇವಿಯ ದರ್ಶನ ಮಾಡಿಸೋದ್ರಿಂದ ಈ ಒಂದು ವೈಪರೀತ್ಯಗಳು ನಿವಾರಣೆ ಆಗುತ್ತೆ. ಮತ್ತು ಮಿತ್ರರ ವಿಚಾರದಲ್ಲಿ ಕೂಡ ಸ್ವಲ್ಪ ಜಗಳಗಳು ಬರುವಂತಹದ್ದು, ಕೋಪತಾಪಗಳು ಬರುವಂತಹದ್ದು ಇವೆಲ್ಲ ಕೂಡ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ತುಂಬ ಜಾಗರೂಕತೆಯಿಂದ ಇರುವುದು ಒಳ್ಳೆಯದು. ಆದಷ್ಟು ಕೋತಿಗಳಿಗೆ ಕಡಲೆ ಮತ್ತು ಬೆಲ್ಲವನ್ನು ಆಹಾರವಾಗಿ ಕೊಡೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು ವ್ಯಾಸಂಗದ ಸಮಯದಲ್ಲಿ ಕೂಡ ಇದೇ ರೀತಿಯ ಪರಿಹಾರ ಮಾಡೋದ್ರಿಂದ ಒಳ್ಳೆಯ ರೀತಿ ಉತ್ತಮವಾದಂಥ ವ್ಯಾಸಂಗ ವಿದ್ಯಾರ್ಥಿ ಮಕ್ಕಳಿಗೆ ಸಿಗತ್ತೆ. ಇನ್ನು ವಿವಾಹ ವಿಚಾರ ನೋಡೋಣ ಮತ್ತು ದಂಪತಿಗಳಿಗೆ ಹೇಗಿರುತ್ತೆ, ಆರೋಗ್ಯ ಹೆಂಗಿರುತ್ತೆ ಅಂತ ನಾವು ಗಮನಿಸಿದ್ರೆ, ಮುಖ್ಯವಾಗಿ ವಿವಾಹ ಸಂಬಂಧ ವಿಚಾರಗಳಲ್ಲಿ 23ನೇ ತಾರೀಕುವರೆಗೂ ಒಳ್ಳೆಯ ರೀತಿಯ ಒಂದು ಹಠಸಾಧನೆಯ ಪ್ರಯತ್ನ ಬಲಗಳಿಂದ ಸಕ್ಸಸ್ ಸಿಗುವಂತಹದ್ದು, ಅಂದುಕೊಂಡಂಥ ಸಂಬಂಧಗಳು ಒಳಿತಾಗುವಂತಹದ್ದು ಸಿಗುತ್ತೆ. 23ರ ನಂತರ ಈ ಮುಂದುವರಿಸಿರ್ತಕ್ಕಂತಹ ವಿವಾಹಗಳಿಗೆ ಅಡಚಣೆಗಳು, ಅಡ್ಡಿಗಳು ಎದುರಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ.
ಇನ್ನು ಆರೋಗ್ಯ ಗಮನಿಸಿದರೆ ENT ರಿಲೇಟೆಡ್ ಸಮಸ್ಯೆ ಜಾಸ್ತಿ ಆಗುವಂತಹದ್ದು ಇರುತ್ತೆ. ಅಂದರೆ ಕಣ್ಣು, ಕಿವಿ, ಮೂಗು, ಥ್ರೋಟು ಇವುಗಳಿಗೆ ಸಂಬಂಧಿಸಿದಂತೆ ಮತ್ತು ರಕ್ತ ಸಂಬಂಧಿ ಸಮಸ್ಯೆಗಳು ಎದುರಾಗುವಂತಹದ್ದು ಜಾಸ್ತಿ 14ರಿಂದ 25ವರೆಗೂ ಈ ಒಂದು ಸಮಯದಲ್ಲಿ ಜಾಸ್ತಿ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು, BP ರಿಲೇಟೆಡ್ ಸಮಸ್ಯೆಗಳು ಉಂಟಾಗುತ್ತೆ. ಅಂದರೆ BP ಅಪ್ ಆ್ಯಂಡ್ ಡೌನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಬಹುಮುಖ್ಯವಾಗಿ ಮನೆಯಲ್ಲಿ ಅರಿಶಿನ ಗೌರಿಯನ್ನು ಮಾಡಿ ಪೂಜೆ ಮಾಡೋದ್ರಿಂದ ನಿಮಗೆ ಈ ಒಂದು ತೊಂದರೆ ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ, ವ್ಯವಹಾರ ವಿಚಾರ ಮತ್ತು ಜೀವನದಲ್ಲಿ ಪಡೆಯುವಂತಹ ಭಾಗ್ಯ ವಿಚಾರಗಳನ್ನು ಗಮನಿಸಿದರೆ ಬಹುಮುಖ್ಯವಾಗಿ ವೃತ್ತಿ, ಉದ್ಯೋಗ ಈ ಒಂದು ವಿಚಾರದಲ್ಲಿ ಒಳ್ಳೆಯ ರೀತಿಯ ಒಂದು ಪ್ರಯತ್ನದಾಯಕ ಫಲಗಳು, ಸಕ್ಸಸ್ ಸಿಗುವಂತಹ ಭಾಗ್ಯಗಳು, ಅನುಕೂಲಿಸುವಂತಹ ಸ್ಥಿತಿ ಸಿಗತ್ತೆ. ಈ ವೃತ್ತಿಯಲ್ಲಿ ಮುಖ್ಯವಾಗಿ 14ರವರೆಗೂ ಒಳ್ಳೆಯ ರೀತಿಯ ವೃತ್ತಿ ಮುಂದುವರಿಯುತ್ತೆ. ಮತ್ತು ಭೂಮಿ, ವ್ಯವಹಾರ, ವ್ಯಾಪಾರ, ಬೆಳೆಗಳು ಬೆಳೆಯುವಂತಹವ್ರಿಗೆ ಶ್ರೇಷ್ಠವಾದಂತಹ ಕಾಲಮಾನ ಆಗಿರುತ್ತೆ. ಅಂದರೆ 14ರವರೆಗೂ. 14ರ ನಂತರ ಅಷ್ಟರ ಮಟ್ಟಿಗೆ ಫಲ ಇರೋದಿಲ್ಲ. ಇನ್ನು ಆದಾಯ ವ್ಯಯಗಳ ವಿಚಾರ ಗಮನಿಸಿದರೆ ಮುಖ್ಯವಾಗಿ ಆದಾಯಗಳನ್ನ ಗಳಿಸುವಂತಹ ರೀತಿಯಲ್ಲಿ 3-4 ರೀತಿಯ ಆದಾಯಗಳನ್ನ ಪಡೆಯುವಂತಹ ಸಾಧ್ಯತೆ, ಅನುಕೂಲಗಳು ಚೆನ್ನಾಗಿರುತ್ತೆ. ಆದರೆ ಖರ್ಚಿನ ವಿಚಾರ ನೋಡಿದ್ರೆ ಒಳ್ಳೆಯ ರೀತಿ ವಿಚಾರದಲ್ಲಿ ಖರ್ಚುಗಳು ಬರುತ್ತೆ. ನೋಡಿ, ಆದಾಯ ಇಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕಿದ್ರೂ ಕೂಡ ಖರ್ಚುಗಳು ಜಾಸ್ತಿ ಆಗುತ್ತೆ. ಖರ್ಚುಗಳು ಯಾವಾಗಿಂದ ಅಂದರೆ 15 ಮತ್ತು 16ರ ನಂತರ ಕೆಲವೊಂದು ಪ್ರಾಜೆಕ್ಟ್ಗಳ ಮೇಲೆ ಮತ್ತು ಭೂಮಿ ವ್ಯವಹಾರಗಳು, ಮನೆ ಕಟ್ಟುವುದರ ವಿಚಾರದಲ್ಲಿ, ಬಿಸ್ನೆಸ್ ಮಾಡೋ ವಿಚಾರದಲ್ಲಿ ಖರ್ಚುಗಳು, ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಬರುತ್ತೆ. ಆದಾಯಗಳು ಕೆಲವೊಂದು ಸೆಟ್ಲ್ಮೆಂಟ್ಸು ಮತ್ತು ವ್ಯವಹಾರಗಳಿಂದ ಸ್ವಲ್ಪ ದುಡ್ಡು ಕಾಸು ಬರುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ಕೆಲವೊಂದು ಸೆಟ್ಲ್ಮೆಂಟ್ಸ್ ಇತ್ಯರ್ಥ ಆಗಿ ಕೆಲವೊಂದು ರೀತಿಯಲ್ಲಿ ದುಡ್ಡುಗಳು ಬರುವಂತಹದ್ದು 14ರಿಂದ 25ರವರೆಗೂ ಈ ಮಧ್ಯಕಾಲದಲ್ಲಿ ಸ್ವಲ್ಪ ದುಡ್ಡು ನೋಡುವಂತಹದ್ದು ಸೆಟ್ಲ್ಮೆಂಟ್ಗಳಾಗಿ ಕೆಲವೊಂದು ಯಾವುದೋ ಒಂದು ವ್ಯವಹಾರಗಳು ನಿಂತೋಗಿರುತ್ತೆ. ಅವೆಲ್ಲ ಈಗ ಕೋರ್ಟು ಕೇಸ್ ವ್ಯವಹಾರಗಳನ್ನ ಸೆಟ್ಲ್ಮೆಂಟ್ ಆಗುವಂತಹ ಸಾಧ್ಯತೆ ಈ ಸಮಯದಲ್ಲಿ ಸಿಗುತ್ತೆ. ಹಾಗೆ ಒಟ್ಟಾರೆಯಾಗಿ ಸಮ ಪ್ರಮಾಣದಲ್ಲಿ ಖರ್ಚು ವೆಚ್ಚಗಳು ಇರುತ್ತೆ. ಹಾಗಾಗಿ ಈ ಒಂದು ತಿಳಿಸಿರ್ತಕ್ಕಂಥ ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಶುಭವಾದಂಥ ಫಲನ ಪಡಿತೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಸದಾಕಾಲ ನಿಮ್ಮ ಇಷ್ಟ ದೇವರ ಆಶೀರ್ವಾದ, ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.